ಶ್ರೀ ತತ್ವಮಸಿ ಪ್ರಕರಣ. ಅನುಭವಕ್ಕಾಗಿ ಪ್ರಸಂಖ್ಯಾನ ವಿಧಿ ಎಂಬುದು ಸರಿಯಲ್ಲ ಅನ್ನುವಂಥ ವಿಷಯವನ್ನ ನಾವು ನಿನ್ನೆ ದಿವಸ 194ನೇ ಶ್ಲೋಕವನ್ನು ಅವಲೋಕನ ಮಾಡ್ಕೊಂಡು ಬಂದೇವಿ. ಇನ್ನ 195ನೇ ಶ್ಲೋಕದೊಳಗೆ ಪ್ರವೇಶ ಆಗ್ಬೇಕಿವತ್ತು. ಇಂದಿನ ದಿವಸ ಹೇಳ್ಕೊಂಡ್ರ ದುಃಖಾದಿಗಳೆಲ್ಲವೂ ಬುದ್ಧಿವೃತ್ತಿಗೆ ಸಂಬಂಧಪಟ್ಟಿರುವಂತಹದ್ದು. ಅಂದ್ರೆ ಅಂತಃಕರಣಾದಿಗಳಿಗೆ ಅನುಭವವೇದ್ಯವಾಗಿರ್ತದೆ. ಆತ್ಮನಿಗೆ ಅದರ ಸೋಂಕು ಯಾವುದೂ ಇಲ್ಲ ಅನ್ನೋದನ್ನ 194ನೇ ಶ್ಲೋಕದೊಳಗೆ ಬುದ್ಧಿನಾಂ ವಿಷಯೋ ದುಃಖಂ ತಾಯಶ್ಯ ವಿಷಯಾಂ ಮತಃ ಕುತೋ ಅಶ್ಯ ದುಃಖ ಸಂಬಂಧೋ ದೃಶೇ ಸ್ಯಾತ್ ಪ್ರತ್ಯಗಾತ್ಮನಃ. ಅಲ್ಲಿ ಆತ್ಮನಿಗೆ ಯಾವ ದುಃಖಾದಿಗಳಲ್ಲಿ ಇಲ್ಲ ಅನ್ನೋದನ್ನ ನಿನ್ನೆ ನಿರ್ಣಯ ಮಾಡ್ಕೊಂಡು ಬಂದಾರ. ಇವತ್ತ ದೃಶೀರ್ ಏವಾ ಅನುಭವೇ ಸ್ವಯೇನ ಏವ ಅನುಭವ ಆತ್ಮನಃ. ಸ್ವನೈವ ಅನುಭವ ಆತ್ಮನಃ. ಸ್ವಃ ನ ಏವ ಅನುಭವ ಆತ್ಮನ ಅಂತ ಅದು ಪದವಾಕ್ಯ ಬಿಡಿಸಿದಾಗ ಹಾಗಾಗತ್ತೆ. ತದಾ ಆಭಾಸತೆಯ ಜನ್ಮಧೀಯೋ ಅಶ್ಯಾನುಭವ ಸ್ಮೃತಃ. 195ನೇ ಶ್ಲೋಕದೊಳಗೆ ಏನ್ ಹೇಳ್ತಾರ ಅಂತ ಹೇಳಿದ್ರೆ, ಸಾಕ್ಷಿಯೇ ತನ್ನದೇ ಆಗಿರುವ ಅನುಭವ ರೂಪದಿಂದ ಅನುಭೂತವಾಗುತ್ತದೆ ಅಂದ್ರೆ ತಿಳಿಯಲ್ಪಡುತ್ತದೆ. ಸಾಕ್ಷಿಯೇ ತನ್ನದೇ ಆಗಿರುವ ಅನುಭವ ರೂಪದಿಂದ ಅನುಭೂತವಾಗುತ್ತದೆ. ಅದಕ್ಕೆ ಮತ್ತೊಂದು ವಿಷಯ ಬೇಕಾಗಿಲ್ಲ. ಇದು ಅಷ್ಟಲ್ಲ, ಇದನ್ನು ಕಂಡುಕೊಳ್ಳೋದು. ಯಾಕಂದ್ರೆ ಸಾಕ್ಷಿ ಜ್ಞಾನದಲ್ಲಿ ನಿಂತವರಿಗೆ ಸುಲಭ ಆಗುತ್ತೆ. ಸಾಕ್ಷಿ ಪರಿಚಯನೇ ಇಲ್ಲವರಿಗೆ, ನಮ್ಮೆಲ್ಲ ಸಾಧಕರು ಸಾಕ್ಷಿ ಶಬ್ದ ಪರಿಚಯ ಅದ ನಮಗೆ. ಭುಜೇಂದ್ರಿಗೆ ಸಾಕ್ಷಿ ಅಂದ್ರೆ ಎತ್ತರ ಸ್ವಪ್ನ ಸುಷುಪ್ತಿಗಳನ್ನ ನೋಡುವ, ಎತ್ತರಕ್ಕೂ ಸಾಕ್ಷಿ ಹೇಗನ, ಸ್ವಪ್ನಕ್ಕೂ ಸಾಕ್ಷಿ ಹೇಗನ. ಈ ಎಚ್ಚರದ ಅನುಭವವೆಲ್ಲವೂ ಸಾಕ್ಷಿ ಸ್ವರೂಪನ ಅಂತ ಅನುಭವಕ್ಕೆ ಬಂದಿತ್ತು ಅಂದ್ರ ನೋಡ್ರಿ, ಆ ಸಾಕ್ಷಿ ಎತ್ತರಕ್ಕೂ ಸಾಕ್ಷಿ ಹೇಗನ, ಕನಸಿಗೂ ಸಾಕ್ಷಿ ಹೇಗನ, ನಿದ್ರೆಯೊಳಗೆ ಇರ್ತಾನ ಅಂತ ಸಾಕ್ಷಿ ಶಬ್ದದ ಅರ್ಥವನ್ನು ಹಾಗೆ ಅರ್ಥೈಸಿಕೊಂಡ್ರೆ ಸಾಕ್ಷ್ಯಾನುಭವ ಆಗಿರುವುದಿಲ್ಲ. ಮತ್ತೆ ಹೇಗೆ ಅನುಭವ ಮಾಡ್ಕೋಬೇಕು ಅವನ್ನ? ಈ ಯಾವ ಸಾಕ್ಷಿ ಎತ್ತರಕ್ಕ ಸಾಕ್ಷಿಯಾಗೇನಿ ಅಂತ ಅನುಭವಕ್ಕೆ ಬರ್ತದಲ್ಲ, ಏನನ್ನು ಒಳಗೊಂಡು ಅನುಭವಕ್ಕೆ ಬಂದೈತಿ ಅಂತ ಅದು ಎಲ್ಲವೂ ಅಂದ್ರೆ ಎಚ್ಚರದ ಅವಸ್ಥೆಯ ತಿರುಳೆಲ್ಲವೂ ಸಾಕ್ಷ್ಯಾನುಭವವೇ ಅಂತ ಅನುಭವ ಮಾಡಿದವಾಗ ತನ್ನದೇ ಆಗಿರುವ ಅನುಭವ ರೂಪದಿಂದ ಅನುಭೂತವಾಗುತ್ತದೆ. ಎತ್ತರದ ನೋಡಲ್ಲಿ
ಈ ಎತ್ತರದ ವ್ಯವಹಾರ ಎಲ್ಲ ಅದ ಚೈತನ್ಯ ಆಭಾಸದಿಂದೊಡಗೂಡೆ ತೋರದ ಅದರ ಅನುಭವ ಆ ಎಚ್ಚರದೊಳಗಿರುವ ಸಾಮಗ್ರಿಗಳು ಯಾವುದೊಂದಕ್ಕೂ ಆಗಿಲ್ಲ. ಬುದ್ಧಿ ನಿರ್ಣಯ ಮಾಡಿರಬಹುದು, ಅದು ಗಳಿಗೆ, ಅದು ಬಟ್ಟೆ, ಅದು ಆಣೆ ಅಂತ ನಿರ್ಣಯ ಮಾಡಿರಬಹುದು. ಮಡಿಕೆ ನಿರ್ಣಯ ಮಾಡಿದಾಗ ಅದಕ್ಕೆ ಬಟ್ಟೆ ನಿರ್ಣಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಬಟ್ಟೆ ನಿರ್ಣಯ ಮಾಡಿದಾಗ ಆಣೆ ನಿರ್ಣಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಮನುಷ್ಯನ ಆಕಾರ ಯಾವುದಿರ್ತದ ಅದನ್ನ ನಿರ್ಣಯ ಮಾಡ್ಕೊಳತ್ತ. ಅದು ಒಂದನ್ನು ಮಾತ್ರ. ಇಡೀ ಎಚ್ಚರದ ಅವಸ್ಥೆಯೊಳಗಿರೋ ನೋಡ, ಅದು ಅನುಭವ ಆ ಬುದ್ಧಿಗೆ ಇದು ಮಡಿಕೆ ಅಂತ ಅನುಭವ ಆಗತ್ತ, ನಿರ್ಣಯ ಮಾಡತ್ತ. ಅನುಭವ ಆಗೋದು ಯಾರಿಗೆ? ಅದಕ್ಕಿಲ್ಲಿ ಬಹಳ ಸೂಕ್ಷ್ಮವಾಗಿರುವಂತ ವಿಷಯ ಇರ್ತದೆ. ಇಡೀ ಎಚ್ಚರದ ವ್ಯವಹಾರವೆಲ್ಲವೂ ಆತ್ಮ ಚೈತನ್ಯದ ಆಭಾಸದಿಂದೊಡಗೂಡಿ ಈ ವ್ಯವಹಾರವೆಲ್ಲವೂ ಇದ್ದುಕೊಂಡಿದ್ದರೂ ಕೂಡ ಅದು ಎಲ್ಲವೂ ಸಾಕ್ಷ್ಯಾನುಭವದೊಳಗನ ಪರ್ಯವಸಾನಾಗ್ತತಿ ಅಂತ ಯಾವ ಸಾಧಕ ಕಂಡುಕೊಂಡಿರ್ತಾನ ನಮ್ಗೆ ಸಾಕ್ಷಿ ಅನುಭವ ಆಗಿರ್ತದೆ ನೋಡ್ರಿ. ಅವಾಗ ಸ್ವಪ್ನ ತೋರಿದ್ರು ಅದಕ್ಕೆ ಕಡಿಮೆದಲ್ಲ, ಎತ್ತರ ತೋರಿದ್ರೆ ಹೆಚ್ಚಿಂದಲ್ಲ ಅಂತ ನಿರ್ಣಯ ಬರ್ತದೆ. ಅದು ಆಭಾಸ ಚೈತನ್ಯದಿಂದನ ವ್ಯವಹಾರ ನಡೆದ ಅದರ ಅನುಭವ ನೋಡ. ಅಂತಃಕರಣಾದಿಗಳಿಗೆ ಯಾವ ಅನುಭವನೂ ಇರುವುದಿಲ್ಲ. ಅದನ್ನ ಮುಂದೆ ಬಹಳ ಮಾರ್ಮಿಕವಾಗಿ ಹೇಳ್ಕೊಂಡು ಬರ್ತಾರೆ, ಇಲ್ಲ ಅಂತಲ್ಲ. ಮೊದಲಿಗೆ ಸಾಕ್ಷ್ಯಾನುಭವ ಹೇಗೈತಿ ಅಂತ ಸಾಧಕರು ಅದನ್ನು ನೋಡ್ಕೋಬೇಕು. ಎತ್ತರದ ಇರಲಿ, ಸ್ವಪ್ನರ ಇರಲಿ, ಅದರ ವ್ಯವಹಾರ ಇರಲಿ, ಅದರ ಸ್ವರೂಪ ಇರಲಿ, ಅಂತಃಕರಣಾದಿಗಳನ್ನ ಬಳಸಿಕೊಂಡಿರ್ಲಿ, ಅದೆಲ್ಲವೂ ಆತ್ಮ ಚೈತನ್ಯದ ಆಭಾಸದಿಂದೊಡಗೂಡಿ ಅಲ್ವಾ ಅದು ವ್ಯವಹಾರ ಮಾಡಿದ್ದ. ಎಚ್ಚರದ ತಿರುಳೆಲ್ಲವೂ ಸಾಕ್ಷ್ಯಾನುಭವವೇ. ಯಾರಾದ್ರೂ ಸಾಧಕರು ಆ ಅನುಭವ ಕಂಡಿತ್ತು ಅಂದ್ರೆ ನೋಡ್ರಿ, ಸಾಕ್ಷ್ಯಾನುಭವ ಕಂಡಂಥ ಸಾಧಕನಿಗೆ ಇದು ಎಚ್ಚರ ಅದು ಸ್ವಪ್ನ ಅನ್ನುವ ಜ್ಞಾನ ಇರುವುದಿಲ್ಲ. ಯಾಕಿಲ್ಲ? ಅವನಲ್ಲಿ ಎರಡು ಸರಿ ಸಮಾನವಾಗಿನ ಅನುಭವ ಬರ್ತಾವ. ಅದು ಕಡಿಮೆ, ಇದು ಹೆಚ್ಚು ಅನ್ನೋದು ಈ ಬುದ್ಧಿ ನಿರ್ಣಯ. ಸಾಕ್ಷಿಯೊಳಗ ಯಾವ ಭೇದವೂ ಇಲ್ಲ. ಎತ್ತರ ಬಂದ್ರೂ ಬೆಳಗ್ತಾನ, ಸ್ವಪ್ನ ಬಂದ್ರೂ ಬೆಳಗ್ತಾನ. ಅವನು ಅನುಭವ ಮಾಡ್ತಾನೆ. ಬೆಳಗ್ತಾನಂದ್ರೆ ಏನು? ಅನುಭವ ಮಾಡ್ತಾನೆ. ಅನುಭವ ಬುದ್ಧಿ ನಿರ್ಣಯ ಮಾಡಿದಂಗ ಆಗೋದಿಲ್ಲ. ನೋಡಿ, ಗಡಿಗೆ ಜ್ಞಾನ ಆಗಿರ್ತವ, ಮಡಿಕೆ ಗಡಿಗೆ ಕುಡಿಕೆ ಜ್ಞಾನ ಆಗಿರ್ತದಲ್ಲ, ಅದು ಎಲ್ಲಿವರೆಗೆ ಆಭಾಸದಿಂದೊಡಗೂಡಿ ಕೂಡಿಕೊಂಡಿದ್ರು ಕೂಡ ಅದು ಅನಿತ್ಯ ರೂಪವಾಗಿನ ನಮಗೆ ಸಂಸ್ಕಾರ ಆಗತ್ತೆ ನೋಡ್ರಿ. ನಿತ್ಯ ರೂಪದೊಳಗಾಗೋದಿಲ್ಲ, ಅನಿತ್ಯ ರೂಪದೊಳಗೆ ಅನುಭವಕ್ಕೆ ಬರ್ತದೆ. ಗಡಿಗೆ ಎಂದಾಗ ಅದು ಅನಿತ್ಯ,
ತನಕ ಮನುಷ್ಯನೊಳಗೆ ಅದರ ಆಕಾರ ಇರ್ತದೋ ಅಲ್ಲಿ ತನಕ ಅದು ಇರ್ತದೆ. ಆ ಬುದ್ಧಿ ಅದನ್ನ ಗಡಿಗೆ ಅಂತ ನಿರ್ಣಯ ಮಾಡ್ತದೆ, ಚಿತ್ತ ಅದನ್ನು ಸಂಸ್ಕಾರ ಮಾಡಿ ತನ್ನ ಭಾವಗಳು ಹಿಡಿದು ಇಟ್ಕೊಂಡು ಬಿಡುತ್ತೆ, ಮುಗಿತ. ಮತ್ತೊಂದು ವಿಷಯ ಬಂದಾಗ ಅದನ್ನ ಆಕಾರ ಮಾಡುತ್ತೆ, ಬುದ್ಧಿ ನಿರ್ಣಯ ಮಾಡುತ್ತೆ, ಅದು ಆ ಚಿತ್ತದೊಳಗೆ ಸಂಸ್ಕಾರ ಆಗುತ್ತೆ, ಭಾವದೊಳಗೆ ನೆಲೆಗೊಳ್ಳ. ಇದೆಲ್ಲವೂ ಅನಿತ್ಯ ರೂಪವಾಗಿದ್ದರೂ ಈ ಎಲ್ಲ ಕ್ರಿಯಾ ಜಗತ್ತಲ್ಲಿದು, ಈ ಕ್ರಿಯಾ ಎಲ್ಲವೂ ಸಾಕ್ಷ್ಯಾನುಭವದ ತಿರುಳೇ ವಿನಃ ಮತ್ತೊಂದಲ್ಲ ಅಂತ ಅವಲೋಕನ ಮಾಡಿ. ಸಾಕ್ಷಿ ಜ್ಞಾನದವ್ರಿಗೆ ಅದು ಗೊತ್ತಾಗುತ್ತೆ. ನೋಡಿಕೊಂಡ್ರೆ ನಿಮ್ ಸಮಾಧಾನದಿಂದ ನೋಡಿಕೊಂಡ್ರೆ ಮಾತ್ರ, ಇಲ್ಲ ಅಂದ್ರೆ ಸಾಕ್ಷಿಯಾಗಿ ಉಳ್ಕೋತಾನ. ಎಚ್ಚರದ ಇರಲಿ, ಸ್ವಪ್ನರ ಇರಲಿ, ಇದು ಎರಡರ ತಿರುಳು ಸಾಕ್ಷ್ಯಾನುಭವದ ಅನುಭವವೇ ವಿನಃ ಮತ್ತೊಂದಲ್ಲ. ತನ್ನದೇ ಆಗಿರುವ ಅನುಭವ ರೂಪದಿಂದ ಅನುಭೂತವಾಗುತ್ತದೆ. ಸಾಕ್ಷಿಯೇ ತನ್ನದೇ ಆಗಿರುವ ಚೈತನ್ಯ ಆಭಾಸ ರೂಪದಿಂದ ನಡೆದಿರುವ ಎಚ್ಚರದ ಇರಬಹುದು. ಇನ್ನು ಎಚ್ಚರವಂತುಗಳು, ಎಚ್ಚರದೊಳಗಿರುವಂಥ ಅಂತಃಕರಣಾದಿಗಳು ಯಾವ ಕ್ರಿಯಾ ನಿರ್ಣಯಗಳಿಂದೊಡಗೂಡಿ ನೋಡಿದಾಗ್ಯೂ ಕೂಡ ಅದು ಆತ್ಮಾನುಭವನರ ಅಂದ್ರಿ, ಸಾಕ್ಷಿ ಅನುಭವನರ. ಆಗತ್ತೇನ್ರಿ? ಇದ್ರ ಮರ್ಮ ಇರುವುದೇ ಇಷ್ಟು. ಆದ್ರೆ ಅವ ಇಂಥದ್ದು ಅಂಥದ್ದು ಅಂತ ಅನುಭವ ಆಗೋದಿಲ್ಲ ಅಲ್ಲಿ, ಅದು ಬಹಳ ಸೂಕ್ಷ್ಮ. ಅದಕ್ಕೆ ಯಥಾರ್ಥವಾಗಿ ಸಾಕ್ಷಿಯೇ ತನ್ನದೇ ಆಗಿರುವ ಅನುಭವ ರೂಪದಿಂದ ಅನುಭೂತವಾಗುತ್ತದೆ, ತಿಳಿಯಲ್ಪಡುತ್ತದೆ. ಅನುಭೂತವಾಗುತ್ತದೆ ಅಂದ್ರೆ ತಿಳಿಯಲ್ಪಡುತ್ತದೆ. ತನ್ನದೇ ಆಗಿರುವ ಸಾಕ್ಷಿ ತನ್ನದೇ ಆಗಿರುವ, ಯಾವುದದು ತನ್ನದೇ ಆಗಿರುವುದು? ಈ ಅಂತಃಕರಣಾದಿಗಳಲ್ಲಿ ಚಿತ್ತ ಆಭಾಸದಿಂದೊಡಗೂಡಿ ನೋಡಲ್ಲಿ ತನ್ನದೇ ಆದ ಆಭಾಸ, ಅವಂದ ಪ್ರತಿಬಿಂಬ, ಅದು ಆತ್ಮಂದೇ ಪ್ರತಿಬಿಂಬ ಅಥವಾ ಸಾಕ್ಷಿದ ಪ್ರತಿಬಿಂಬ. ಇವು ಎಲ್ಲಾ ಕ್ರಿಯಾ ಕಾರ್ಯಗಳೆಲ್ಲವೂ ಜರುಗಿದಾಗ್ಯೂ ಕೂಡ ಅಂತಃಕರಣಾದಿಗಳಿಗೆ ಅಸ್ತಿತ್ವ ಕೊಟ್ಟಾಗ ಭಿನ್ನ ಭಿನ್ನವಾಗಿ ತೋರುತ್ತೆ ಅದೇ ಪ್ರಪಂಚ. ಭಿನ್ನ ಭಿನ್ನವಾಗಿ ತೋರು ಅವುಗಳ ಪ್ರಯೋಜನ. ಕಂಬಳಿ ಹಾಸಾಕಕ್ಕತಿ, ಕುದುರೆ ಹತ್ತಕಕ್ಕತಿ ಅಂತ ಏನೋ ಒಂದು ದೃಷ್ಟಾಂತದ ಕಥೆಗಳನ್ನ ಹೇಳ್ತಾರೆ ನೋಡಿ. ಅವುಗಳ ಪ್ರಯೋಜನ, ಕುದುರೆ ಹತ್ತುವಂತಹದ್ದು, ಹತ್ತಕ್ಕೆ ಬರ್ತೈತಿ, ಕುದುರೆ ಪ್ರಯೋಜನ ಐತಿ, ಅದರ ಆಕಾರ. ಕಂಬಳಿ ಹಾಸಕ್ಕೆ ಬರ್ತೈತಿ, ಹೊತ್ಕೊಳಕ್ ಬರ್ತೈತಿ ಪ್ರಸಂಗ ಬಂದಾಗ. ಆ ವಸ್ತುಗಳ ಸತ್ಯತ್ವದಿಂದೊಡಗೂಡಿ ಅಂತಃಕರಣಾದಿಗಳಲ್ಲಿ ಅಭಿಮಾನಿಸಿ ಈ ಮಾಡುವ ಕ್ರಿಯೆ ಎಲ್ಲವೂ ಆತ್ಮಾನುಭವದ ತಿರುಳೇ ವಿನಃ ಮತ್ತೊಂದಲ್ಲ, ತನ್ನದೇ ಆಗಿರುವ ಅನುಭವ ರೂಪದಿಂದ ಅನುಭೂತವಾಗುತ್ತದೆ. ಅದರ ಅಂದ್ರೆ ಯಾವುದು? ಸಾಕ್ಷಿಯ ಆಭಾಸದಿಂದೊಡಗೂಡಿ ಉಂಟಾಗುವುದೇ ಬುದ್ಧಿಗೆ ಆಗುವ ಇವನ ಅನುಭವವೆನಿಸುತ್ತದೆ. ಎಷ್ಟು ಸ್ಪಷ್ಟವಾಗಿ ನೋಡಿ. ಅದರ ಅಂದ್ರೆ ಆತ್ಮನ ಆಭಾಸದಿಂದೊಡಗೂಡಿ ಉಂಟಾಗುವುದೇ ಬುದ್ಧಿಗೆ ಆಗುವ ಇವನ ಅನುಭವವೆನಿಸುತ್ತದೆ. ಇವನ ಅಂದ್ರೆ ಅದು ಸಾಕ್ಷಿಯದು ಅಥವಾ ಆತ್ಮನದು. ಆತ್ಮನ ಅನುಭವವೆನಿಸುತ್ತದೆ ಅಂದ್ರೆ ಇಡೀ
ಎಚ್ಚರದ ಅವಸ್ಥೆಗೆಲ್ಲವೂ ಸಾಕ್ಷಿಯ ತಿರುಳನ್ನ ನಾವು ಈ ರೂಪದೊಳಗೆ ಅಂತಃಕರಣಾದಿಗಳಲ್ಲಿರುವ ಚಿತ್ತಾಭಾಸದಿಂದೊಡಗೂಡಿ ವ್ಯವಹಾರ ಮಾಡುವುದೆಲ್ಲವೂ ಆತ್ಮನ ಅನುಭವವೇ, ಯಾವುದೊಂದು ಇಲ್ಲ. ಅದಕ್ಕೆ ಸಾಕ್ಷಿ ಪರಿಚಯ ಈ ರೂಪದೊಳಗೆ ಮಾಡಿಕೊಂಡ್ರೆ ಎಂದೂ ಬಿಟ್ಟು ಹೋಗೋದಿಲ್ಲ. ಆ ಸಾಕ್ಷಿಯೊಳಗೆ ನೆಲೆ ನಿಲ್ದಾಗ ಇಂಥದ್ದು ಅಂತ ಅನುಭವ ಮಾಡೋದಿಲ್ಲಲ್ಲ. ಆ ಅನುಭವದೊಳಗ ಭೇದತ್ವಿಲ್ಲ. ಲಕ್ಷರಿ ಪ್ರತ್ಯಯ ಅನುಭವ ಅಲ್ಲ, ಅನುಭವ ಪ್ರತ್ಯಯ ಅಲ್ಲ. ಹಿಂದೆ ಹೇಳ್ಕೊಂಡು ಬಂದಾರ ಲಕ್ಷರಿ. ಗೌಡಪಾದರು ಹೃದಯದೊಳಗೂ ಹೇಳ್ಕೊಂಡು ಬಂದಾರ. ಇದು ಆ ತತ್ವಮಶಿ ಪ್ರಕರಣ ಇದ್ರಾಗೂ ಹೇಳ್ಕೊಂಡು ಬಂದ್ರ. ಉಪದೇಶ ಶಾಸ್ತ್ರದೊಳಗೂ ಹೇಳ್ಕೊಂಡು ಬಂದಾರ. ಪ್ರತ್ಯಯ ಅನುಭವ ಅಲ್ಲ, ಅನುಭವ ಪ್ರತ್ಯಯ ಅಲ್ಲ. ಬಳಸ್ಕೊತಾರ. ನಂಗೆ ಅನುಭವ ಪ್ರತ್ಯಯ ಮಾಡ್ಕೊಳಕ್ ಬರ್ತಾ ಇದೆಯಾ? ಆದ್ರೆ ಬಹಳ ಸೂಕ್ಷ್ಮ, ಅತಿ ಸೂಕ್ಷ್ಮ ಅಂತ ಕರೀತಾರಲ್ಲ. ಸಾಧಕರಿಗೆ ನೋಡ್ಕೊಳಕ್ ಬರುತ್ತೆ. ಏನಂತ ಇನ್ನು ಕಾಂಪ್ಲಿಕೇಟೆಡ್ ಏನಲ್ಲ, ನೋಡ್ಕೊಳಕ್ ಬರುತ್ತೆ. ಸಾಧಕರಿಗೆ ಸಾಧನಕ್ಕೆ ಒಳಪಡುತ್ತವೆ. ಆದ್ರೆ ಅಂತಃಕರಣ ಸಮಾಧಾನ ರೂಪದಿಂದ ಒಡಗೂಡಿ ಇದ್ದಾಗ ಮಾತ್ರ ಇದನ್ನು ಹೋಗ್ಬಾರ್ದು. ದೃಷ್ಟಿಗಳ ಬದ್ಲಿ ಆಯ್ತು ಅಂದ್ರೆ ಅದಾಗೋದಿಲ್ಲ. ಅಂತಃಕರಣದೊಳಗ ವಿಚಲಿತವಾಗಿರುವಂತ, ವಿಕೃತವಾಗಿರುವಂತ ಅಂತಃಕರಣ ಇದ್ದಾಗ ಇದು ಅನುಭವಕ್ಕೆ ಬರೋದಿಲ್ಲ. ಎಚ್ಚರ ಅನ್ನೋದು ಈ ಅವಸ್ಥೆನೇ ಇಲ್ಲ, ಸುಮ್ಮನೆ ತೋರ್ತತಿ ಅಂತ ಹೇಳಿದ್ರು. ದೃಷ್ಟಿಕೋನ ಯಾವುದು? ಅದೆಲ್ಲ ಸಾಕ್ಷಿ ತಿರುಳು ಸಾಕ್ಷಿ ಅನುಭವನ. ಆ ಅನುಭವವನ್ನು ಇದು ಯಾತ್ರ, ಅದು ಸ್ವಪ್ನ ಅಂತ ವಿಂಗಡಿಸಿಕೊಂಡು ಈ ಬುದ್ಧಿ ನಿರ್ಣಯ ಮಾಡೈತಿ. ಅಂದ್ರೆ ಬುದ್ಧಿ ನಿರ್ಣಯ ಮಾಡೈತಿ ಅಂದ್ರೆ ಪ್ರಮಾತೃ ದೋಷದಿಂದ ಪ್ರಮಾತೃವಿಗೆ ಕಟ್ಟು ಬಿದ್ದು ಪ್ರಮಾತೃವಿನ ಅನುಭವಕ್ಕೆ ಅನುಸರಿಸಿಕೊಂಡು ನಾವು ಇದನ್ನು ನಿರ್ಣಯ ಮಾಡಬೇಕು. ಇದು ಅಭಿಮಾನ, ಪ್ರಮಾತೃವಿನ ಅಭಿಮಾನ. ಸಾಕ್ಷಿಯೊಳಗೆ ಹೀಗಿರೋದಿಲ್ಲ. ಅನುಭವ ರೂಪದೊಳಗೆ ಕಂಡಂಥ ಆ ಸಾಕ್ಷಿಯೊಳಗೆ ಅನುಭವ ರೂಪದಿಂದ ಕಂಡಿರುವ ಸಾಕ್ಷಿ ಆತ್ಮಾನುಭವ ಅಂತ ಕರೀತಾರ, ಸಾಕ್ಷ್ಯಾನುಭವ ಅಂತ ಕರೀತಾರ. ಅದನ್ನ ಹಾಗ ನೋಡ್ಕೊಂಡಾಗ ಇದು ಯಾತ್ರ ಅಂತನೂ ಅನುಭವಕ್ಕೆ ಬರುದಿಲ್ಲ, ಅದು ಸ್ವಪ್ನ ಅಂತನೂ ಅನುಭವಕ್ಕೆ ಬರುದಿಲ್ಲ, ಅದು ಸುಷುಪ್ತಿ ಅಂತ ಅನುಭವಕ್ಕೆ ಬರುದಿಲ್ಲ. ಎಲ್ಲ ಆ ಆತ್ಮನ ತಿರುಳೇ ಅಂತ ಅನುಭವಕ್ಕೆ ಬರ್ತದ. ಬಹಳ ಆನಂದ ಆಗ್ತದ್ರಿ ಯಾವಾಗ ನಮ್ಮ ಅವಿದ್ಯಾ ದೃಷ್ಟಿಯಿಂದ ಏನೇನೋ ಈ ಚಿತ್ತದ ಆಭಾಸದಿಂದೊಡಗೂಡಿ ಮತ್ತೆ ಚಿತ್ತದ ಆಭಾಸ, ಚೈತನ್ಯದ ಆಭಾಸ ಇಲ್ಲದೆ ವ್ಯವಹಾರ ಮಾಡಕ್ ಬರುದಿಲ್ಲ. ಯಾವುದೊಂದು ತೋರುದಿಲ್ಲ ಅವಾಗ. ಅಲ್ಲಿ ಆ ಚೈತನ್ಯ, ಆತ್ಮ ಚೈತನ್ಯನ ಅದರ ಪ್ರತಿಬಿಂಬ ರೂಪವಾಗಿರುವುದು, ಅದರದ ನೆರಳು. ಆ ಪ್ರತಿಬಿಂಬದಿಂದೊಡಗೂಡಿ ಅಂತಃಕರಣಾದಿಗಳ ಈ ಕ್ರಿಯಾಕಾರ್ಯಗಳೆಲ್ಲವೂ ಚೈತನ್ಯದ ಅಥವಾ ಆತ್ಮನ ಚೈತನ್ಯದ ಆಭಾಸ ರೂಪದಿಂದಾಗಿರುವ ಎಲ್ಲಾ ವ್ಯವಹಾರವು ಆತ್ಮನ ಅನುಭವನ ತನ್ನದೇ ಆದ ಅಂತ ಹೇಳ್ಕೊಂಡಾರ. ತನ್ನದೇ ಆಗಿರುವ ಅನುಭವ ರೂಪದಿಂದ ಈಗ ಅನುಭವ ಮಾಡಿಕೊಂಡ್ರ ನಿಮ್ಗೆ ಎಚ್ಚರ ಸ್ವಪ್ನ ಸುಷುಪ್ತಿಗಳ ಹಂಗಿಲ್ದಂಗ
ಆತ್ಮಾನುಭವದೊಳಗೆ ನಿಲ್ಲುವ ಯೋಗ್ಯತೆ ಬರುತ್ತೆ ಸಾಧಕರಿಗೆ. ಜಿಜ್ಞಾಸುಗಳ ಸ್ವತ್ತಿದು. ಪಂಡಿತರ ಸ್ವತ್ತಲ್ಲ, ಜಿಜ್ಞಾಸುಗಳು ಅವ್ರ ಸ್ವತ್ತಿದು. ಆತ್ಮಾನುಭವ, ಸಾಕ್ಷ್ಯಾನುಭವ ಈ ಯತ್ರ ಸ್ವಪ್ನಾದಿಗಳನ್ನು ಮೀರೀತಿ, ಅದರ ಆ ಕಡೆ ಐತಿ ಅಂತ ಹೇಳ್ತಾರೆ. ಇವತ್ತು ಪರಮಾರ್ಥ ಚಿಂತಾಮಣಿಯೊಳಗೂ ಅದ ಬಂತು. ಭೃಗು ಮಹರ್ಷಿಗಳಿಗೆ ವರುಣನ ಕೃಪೆಯಿಂದ ಅನ್ನ, ಪ್ರಾಣ, ಚಕ್ಷು, ಶ್ರೋತೃ, ಮನ ಇವೆಲ್ಲವನ್ನು ನೆನಪಿಟ್ಟುಕೋ, ಇವು ಅರಿಯುವ ಸಾಧನಗಳು ಅಂತ ಹೇಳಿದ್ರು ಮೊದಲು. ಅವ ಮೂಲ ಅಂತ ಹೇಳಿದ್ರಲ್ಲಿ. ಶರೀರ ಬಿಟ್ಟು ಮತ್ತೆ ಎಲ್ಲಿನ ಹುಡುಕ್ಲಿಕ್ಕೆ ಹೋಗಬೇಡ. ಇವುಗಳ ವಿಜ್ಞಾನವೇ ನಿನ್ನ ಆತ್ಮಸ್ವರೂಪ ಅಂತ ಹೇಳಿದ್ರು. ಇವುಗಳ ವಿಜ್ಞಾನ. ಯಾವುಗಳ ವಿಜ್ಞಾನ? ಈ ಅಂತಃಕರಣ, ಇಂದ್ರಿಯ, ಅಂತಃಕರಣ ಇವುಗಳನ್ನ ಸುಖರೂಪವಾಗಿ ನೋಡುವ. ಸುಖರೂಪ ಅಂದ್ರು ಒಂದ, ಅವು ಯಾಗದ ಭಾಗ ನೋಡ್ಕೊಂಡ್ರು ಒಂದ. ಕಲಬೆರಕೆ ಮಾಡೋಂಗಿಲ್ಲ ಅದ. ಆ ವಿಜ್ಞಾನ ನೀ ಅರಿತುಕೋ, ಅದ ಆ ಬ್ರಹ್ಮ ತತ್ವ ಅಥವಾ ನಿನ್ನ ಆತ್ಮಸ್ವರೂಪ ಅಂತ ಭೃಗು ಮಹರ್ಷಿ ಹೇಳಿದ್ರಲ್ಲ. ನೋಡ್ರಿ, ಇಲ್ಲಿನೂ ಅದೇ ವಿಷಯ ಬಂದ. ಅದಕ್ಕೆ ಯಥಾರ್ಥವಾಗಿ ಅದರ ಆಭಾಸದಿಂದೊಡಗೂಡಿ ಉಂಟಾಗುವುದೇ ಬುದ್ಧಿಗೆ ಆಗುವ ಇವನ ಅನುಭವವೆನಿಸುತ್ತದೆ. ಇವನ ಅಂದಾಗ ನೀವು ಬುದ್ಧಿ ಅನುಭವ ಅಂತ ಗ್ರಹಣ ಮಾಡ್ಕೋಬಹುದು. ಇವನ ಅನುಭವವೆನಿಸುತ್ತದೆ. ಯಾವುದು? ಬುದ್ಧಿಗೆ ಆಗುವ ಇವನ ಅನುಭವವೆನಿಸುತ್ತದೆ. ಆದರೆ ಬುದ್ಧಿಗೆ ಅನುಭವ ಮಾಡಕ್ ಬರುವುದಿಲ್ಲ, ನಿರ್ಣಯ ಮಾಡಕ್ ಬರುತ್ತೆ. ನಿರ್ಣಯ ಬೇರೆ, ಅನುಭವ ಬೇರೆ. ಇದು ಇಂಥದ್ದು ಅಂತ ನಿರ್ಣಯ ಮಾಡಕ್ ಬರ್ತದ, ಬುದ್ಧಿಗೆ ಅನುಭವ ಮಾಡಕ್ ಬರೋದಿಲ್ಲ. ಅದಕ್ಕೆ ಇವನ ಅಂದಾಗ ಸಾಕ್ಷಿಯ ಅನುಭವವೆನಿಸುತ್ತದೆ. ಸ್ಪಷ್ಟವಾಗಿ ಅವರು ಅದರ ಆಭಾಸದಿಂದೊಡಗೂಡಿ ಅಂದ್ರೆ ಆತ್ಮ ಚೈತನ್ಯದ ಆಭಾಸದಿಂದೊಡಗೂಡಿ ಉಂಟಾಗುವುದೇ. ಎಲ್ಲಿ ಉಂಟಾಗ್ತವೆ ಇವು? ಅಂತಃಕರಣದೊಳಗನ ಆಗ್ಬೇಕಲ್ಲ, ಇದು ವ್ಯವಹಾರ ಇಲ್ಲ. ಆ ಬುದ್ಧಿಗೆ ಆಗುವ ಇವನ ಅನುಭವವೆನಿಸುತ್ತದೆ. ಅಲ್ಲಿ ಆತ್ಮ ಚೈತನ್ಯನ ಅನುಭವನ ಅನಿಸುತ್ತೆ ವಿನಃ ಮತ್ತೊಂದು ಅಲ್ಲ. ಅನುಭವದೊಳಗೆ ನೋಡ್ಕೊಡ್ರಿ. ಅದಕ್ಕಿಲ್ಲೇ ಆತ್ಮಾನುಭವ ಆಗುವುದೆಂದರೇನೆಂಬುದನ್ನು ಇಲ್ಲಿ ವಿವರಿಸಿರುತ್ತದೆ. ಬರೀ ಆತ್ಮಾನುಭವ, ಆತ್ಮಾನುಭವ ಮಾಡ್ಕೊಟ್ರಿಪ್ಪ, ಅದೆಲ್ಲ ಆತ್ಮಾನುಭವ ನೋಡಂತ ಹೇಳಿ ದಾಟಿ ಹೋಗ್ಬಿಡ್ತೀವಿ. ವೇದಾಂತೆಲ್ಲ ಬರೀ ಶಬ್ದಗಳಿಂದ ವರ್ಣಾತ್ಮಕವಾಗಿ ಹೇಳ್ಕೊಂಡು ದಾಟ್ಕೊಂಡು ಹೋಗ್ಬಿಡ್ತೇವೆ. ಅದನ್ನ ಅನುಭವ ರೂಪದೊಳಗೆ ನೀವು ಕಂಡುಕೊಳ್ರಿ ಅಂತ ಹೇಳುವುದೇ ಇಲ್ಲ. ಅಷ್ಟು ಮಾಡ್ಬೇಕಾದ್ರೆ ರಗಡಾಗಿರ್ತದ, ಕಷ್ಟ ಅದು. ಅದನ್ನು ಅನುಭವಕ್ಕೆ ಅನುಸರಿಸಿಕೊಂಡು
ನಾವು ಎಲ್ಲಿ ಶಾಸ್ತ್ರ ಕೇಳಿದ್ರು ಯತ್ರ ಅಂದ್ರೆ ಮುಕ್ಕುಪ್ಪೆಗಳ ವ್ಯವಹಾರ ಅಂತಾನೆ ಹೇಳ್ಕೊಂಡು ಬಂದಾರ. ಅದು ಆತ್ಮ ಚೈತನ್ಯದ ತಿರುಳು ಅಂತ ಮಾತ್ರ ಎಲ್ಲಿನೂ ಹೇಳಿಲ್ಲ. ಮುಕ್ಕುಪ್ಪೆಗಳ ವ್ಯವಹಾರ, ಯಾತ್ರ ಸ್ವಪ್ನ, ಇದು ಮುಕ್ಕುಪ್ಪೆಗಳ ವ್ಯವಹಾರ. ಆ ಮುಕ್ಕುಪ್ಪೆಗಳ ಸ್ವರೂಪ ಅಥವಾ ಅವುಗಳ ಅಸ್ತಿತ್ವ ಆತ್ಮ ಚೈತನ್ಯದ ಆಭಾಸದಿಂದೊಡಗೂಡಿ ಅನುಭವಕ್ಕೆ ಬರ್ತೈತಿ ಅಂತ ಹೇಳಿಲ್ಲ. ಎಲ್ಲ ರಾಸಾಯನಿಕರಾಗಲಿ ಅನೇಕ ಮತವಾದಿಗಳು ಅವನ್ನ ರೂಪದೊಳಗೆ ತಿಳಿಸಿಲ್ಲ. ಸಾಕ್ಷಿ, ಆತ್ಮ, ಪರಬ್ರಹ್ಮ ಇವರೆಲ್ಲರನ್ನೂ ನಮ್ಮಿಂದ ದೂರ ಮಡಗಿ ದೂರ ಇಟ್ಟು ಅವನು ಹುಡುಕ್ರಿಗೆ ಅಂತ ಸಣ್ಣ ಹುಡುಗರು ಮುಟ್ಟಾಟ ಅಂತ ಆಡ್ತಾರೆ ನೋಡ್ರಿ. ಕಣ್ಣು ಮುಚ್ತಾರ ಒಬ್ಬೊಂದು ಹುಡುಗರು ಎಲ್ಲರೂ ಹೋಗಿ ಅಡಕ್ಕೊಳ್ರಿ, ಅಡಕ್ಕೊಳ್ಳೋದು ಅಲ್ಲೇ ಇಲ್ಲೇ ಕಟ್ಟಿಮರಿಗೋ ಅಲ್ಲೇ ಇಲ್ಲೇ ಹೋಗಿ ಅಡಕ್ಕೊಳ್ಳೋದು, ಅವ್ರು ಹುಡುಕೊಂಡ್ಬರುದೇವ. ಹಿಂಗಾಗಿ ನಮ್ ಶಾಸ್ತ್ರ ಸಾಧಕ ಬರೀ ಹುಡುಕುದೊಳಗನ ಆಗಿ ಹೋಗ್ತದೆ. ಅಲ್ಲದಾನ ಇಲ್ಲದಾನ. ಉಪನಿಷತ್ಕಾರದ ಹಾಗೆ ಇಲ್ಲೇ ನಿನ್ನಲ್ಲೇ ಇದ್ದಾನ ನೋಡಂತ. ಅವು ಲಕ್ಷಣ ಹೇಳಿ ಅವನು ದೂರ ಇಟ್ಟು ಬಿಡುದು. ಅದು ಸಾಮಾನ್ಯರ ಸೊತ್ತಲ್ಲೋ ಎಲ್ಲೋ ಕೋಟಿ ಒಳಗ ಒಬ್ಬ ಏನಾರ ಕಾಣಬಹುದು ಅಂತ ಹೇಳ್ತಾನೆ. ಮೊದಲ ಭಯ ಹುಟ್ಟಿಸ್ಬಿಡುದು. ಆ ಪ್ರಯತ್ನ ಮಾಡೋ ಅನ್ಸುತ್ತೆ, ನಮ್ಮ ಸ್ವತ್ತಲ್ಲಿ ಬಿಡಯ್ಯ ಅದು ಮೊದಲ ಹತ್ತದ ಕಷ್ಟ ಇದು. ಅದ್ರಾಗ ಮತ್ತು ಒಬ್ಬೊಬ್ಬರಿಗಂತೂ ಏನಾರ ತಿಳಿದುಗಳನ್ನ ಬಹಳ ಸಿಟ್ಟು ಬರೋದು. ತಮ್ಮ ನೀ ಇನ್ನೂ ಬಹಳ ಸಣ್ಣವದಿ, ನೀನು ಬಹಳ ಓದ್ಬೇಕು, ಬಹಳ ಶ್ರವಣ ಮಾಡಬೇಕು, ಅವಾಗ ನಿನಗ ಆ ಯೋಗ್ಯತೆ ಬರುತ್ತ. ಅಲ್ಲಿ ತನಕ ಬರುವುದಿಲ್ಲ. ಕೇಳಿ ಸುಮ್ಮನೆ ಹಿಂಗೆ ಹೇಳಿ ಸುಮ್ಮನೆ ಮಾಡಿಸ್ಬಿಡ್ತಾರ. ಎಷ್ಟು ನಮಗೂ ಹೇಳ್ಯಾರ. ನಾವು ಚಿಕ್ಕವರಿರುವಾಗ ಕೇಳುವಾಗ ಈ ಸುಮ್ಮನೆ ಹೇಳಿದ್ದನ್ನು ಕೇಳ್ಕೊತ ಹೋಗ, ಮತ್ತದಕ್ಕೆ ಪ್ರಸಂಗತನ. ನಾವು ಶಾಸ್ತ್ರ ಮುಗಿದ ಮೇಲೆ ಕೇಳಿದ್ರು ಹೇಳ್ತಿದ್ದಿಲ್ಲ. ಒಬ್ಬರೇ ಕೂತಾಗ ಹೋಗಿ ಕೇಳಿದ್ರು ಹೇಳ್ತಿದ್ದಿಲ್ಲ. ಮಂದಿಲ್ಲ ಹೋಗಿ ಕುಂತ ಕೇಳಿದ್ರು ಹೇಳ್ತಿದ್ದಿಲ್ಲ. ಏನ್ ಮಾಡೋದು? ಇನ್ನು ಶಾಸ್ತ್ರ ಬಹಳ ಗೌಪ್ಯವಾಗಿರ್ತಾರೆ. ಅದನ್ನು ವಿಶೇಷವಾಗಿ ಅನುಭವಕ್ಕೆ ಅನುಸರಿಸಿಕೊಂಡು ತಿಳಿಸುವ ಗುರುಗಳಾಗಲಿ ಎಲ್ಲೋ ಅಪರೂಪ ಅಂಥವ್ರು. ಅಂಥ ಗುರುಗಳು ದುರ್ಲಭ, ಅಂಥವ್ರು ಸಿಗೋದು. ಬಂದ್ಬಿಟ್ಟ ದೊಡ್ಡ ಪಂಡಿತಾಗ ನೋಡಿ ನೀವು ಕೇಳಿಕತ್ತ ಇನ್ನು ಬೀಸ್ ಇಷ್ಟೊಂದು ಬಿಟ್ರೆ. ನಮ್ಮ ಉತ್ತರ ಕರ್ನಾಟಕದಂತೂ ಭಾರಿ ಭಾರಿ ಬೇಯ್ತ. ಆ ಬೈಗಳ ನಿಮ್ಮ ಮುಂದೆ ಏನು ಹೇಳೋದು ಬೇಡ. ಅದು ಅಂತಲ್ಲ, ಇಲ್ಲ ಅಂತಲ್ಲ. ಮತ್ತೆ ಅತ್ಯಂತ ಮೃದು ಸ್ವಭಾವದವರು ಇದ್ದಾರೆ, ಇಲ್ಲ ಅಂತಲ್ಲ. ಮತ್ ಬರೀ ಇವನಷ್ಟೇ ಹೇಳ್ತೀನಿ ಅಂತಲ್ಲ, ಅಂಥವರು ಇದ್ದಾರೆ. ಕರ್ಕೊಂಡು ಕುಂಡಿಸಿ ನಮ್ಮ ಬಹುತೇಕ ನಿನಗೆ ಸಾಧನ ಕೊರತಿರ್ಬೋದು. ನಾ ಹೇಳಿದ್ದ ಅರ್ಥೈಸ್ಕೊಳಕ್ಕಾಗಿಲ್ಲ ಅಂದ್ರೆ ಸಾಧನ ಕೊರತಿರ್ಬೋದು. ಸಾಧನ ಮಾಡಮ್ಮ, ಒಳ್ಳೆ ಇರದ ನಿನಗೆ ಮತ್ತು ಕುಂಡಿಸಿಕೊಂಡು ಪ್ರೀತಿಯಿಂದ ಹೇಳೋರು ಅದರ ಮತ್ತೆ ಇಲ್ಲಂತಲ್ಲ. ನಿನಗದ ಹಿಂಗಲ್ಲ, ನಾಳೆ ಆ ಪರಬ್ರಹ್ಮಣ ಕೃಪಾ ಆಗ್ತತಿ, ನೀ ಭಯ ಪಡಬೇಡ, ಮುಂದೆ ಸಾಗಂತ ಹೇಳೋರು ಈಗ.
ಇಂಥವ್ರು ಅದರ ಅಂಥವ್ರು ಅದಾರ. ಅದಕ್ಕೆ ಇಲ್ಲಿ ಹಂಗಾರೆ ಆತ್ಮಾನುಭವವಾಗುವುದೆಂದರೇನೆಂಬುದನ್ನು ಇಲ್ಲಿ ವಿವರಿಸಿದೆ. ಆತ್ಮಾನುಭವ ಅಂತ ಕರೀತಾರಲ್ಲ ಅಂದ್ರೆ ಏನದು? ಆತ್ಮನು ಅನುಭವ ರೂಪನೇ ಆಗಿರುವುದರಿಂದ ಅವನನ್ನು ಮತ್ತೊಂದು ಅನುಭವದಿಂದ ಬೆಳಗಿಸಿ ಅರಿತುಕೊಳ್ಳಬೇಕಾದದ್ದೇನೂ ಇಲ್ಲ ಎಂದು ಹಿಂದೆ ಹೇಳಿದ್ದಾಗಿದೆ. ಆತ್ಮನಿಗೂ ಅನುಭವಕ್ಕೂ ಭೇದನೇ ಇಲ್ಲ, ಎರಡು ಒಂದೇನೆ. ಅದು ಅವನ ಹೆಸರು ಅದು ಅನುಭವ. ಆತ್ಮನು ಅನುಭವ ರೂಪನೇ, ಇನ್ನಲ್ಲ. ಅವ ಅನುಭವ ರೂಪನ ಅನ್ನೋದು ಹೆಂಗ್ ಗೊತ್ತಾಗ್ಯದ? ಹೆಂಗ್ ಮಾಡ್ಕೊಂಡಾಗ ಅದನ್ನೆಲ್ಲ ಹೇಳ್ತಾರ. ಅನುಭವ ರೂಪನೇ ಆಗಿರುವುದರಿಂದ ಇದು ಹೆಂಗ್ ಅನುಭವಕ್ಕೆ ಬಂದೈತ್ರಿ ನಮ್ಗ? ನೋಡ್ಕೊಳ್ರಿ ಸಾಧಕರು. ಆತ್ಮನು ಅನುಭವ ರೂಪನೇ. ನಮ್ಮ ಅಂತಃಕರಣಾದಿಗಳು ಯಾವ ವ್ಯವಹಾರ ಮಾಡಿದ್ರು ಚೈತನ್ಯ ಆಭಾಸದಿಂದೊಡಗೂಡಿ ವ್ಯವಹಾರ ಮಾಡಿದಾಗ್ಯೂ ಕೂಡ ಅವುಗಳಿಗೆ ಯಾವ ಅನುಭವನೂ ಆಗುವುದಿಲ್ಲ. ಮನಸ್ಸು ಆಕಾರ ಮಾಡ್ಕೋಬಹುದು, ಸಂಕಲ್ಪ ವಿಕಲ್ಪಾದಿಗಳನ್ನು ಮಾಡ್ಕೋಬಹುದು, ಮನಸ್ಸು ನಿರ್ಣಯ ಮಾಡ್ಕೋಬಹುದು, ಬುದ್ಧಿ ನಿರ್ಣಯ ಮಾಡ್ಕೋಬಹುದು, ಚಿತ್ತ ಭಾವ ರೂಪದಲ್ಲಿ ಹಿಡಿದಿಟ್ಕೋಬಹುದು. ಇವು ಎಲ್ಲ ಕ್ರಿಯಾ ಈ ಅಂತಃಕರಣದ ಕ್ರಿಯಾ ಕಾರ್ಯಗಳದಾವಲ್ಲ, ಅವಕ್ಕೆ ಹೆಸರೇ ಬೇರೆ ಬೇರೆ ಕೊಟ್ಟಾರ ನೋಡ್ರಿ. ಅವ್ರು ಅಂತಃಕರಣದೊಳಗಾಗುವುದೆಲ್ಲವೂ ವೃತ್ತಿಯ ಜ್ಞಾನ ಅಂತ ಕರ್ಕೊಂಡಾರ, ಅಥವಾ ವೃತ್ತಿ ಜ್ಞಾನ ಅಂತ ಕರ್ಕೊಂಡಾರ. ಒಬ್ರು ಒಂದೊಂದು ಹೆಸರು ಇಟ್ಕೊಂಡಾರ. ಚಿತ್ತದೊಳಗೂ ವೃತ್ತಿ ಜ್ಞಾನ ಅಂತನ ಕರೀತಾರ. ಇವಕ್ಕೆ ಅನುಭವ ಜ್ಞಾನ ಅಂತ ಕರೆದಾರೇನ್ರಿ? ಯಾರ ಕರೀಲಿ, ಯಾಕೆ ಕರೆದಿಲ್ಲ? ಅವು ಅನುಭವ ಅಲ್ಲ, ಅಲ್ಲಿ ಅವಕ್ಕೆ ಗೊತ್ತು ಮಾಡ್ಕೊಳಕ್ ಆಗೋದೇ ಇಲ್ಲ. ಅವ ಕ್ರಿಯಾ ಕಾರ್ಯಗಳನ್ನ ಜರುಗಿಸಬೇಕಾದಾಗ ಆತ್ಮ ಚೈತನ್ಯದ ಆಭಾಸದಿಂದ ಒಡಗೂಡಿನ ಅದರೊಳಗೆ ಕ್ರಿಯಾ ಸಂಸರ್ಗ ಅಂದ್ರೆ ಉತ್ಪತ್ತಿಯಾಗಿರುತ್ತವ. ಯಾವ್ದರದು? ಚೈತನ್ಯ ಆಭಾಸದಿಂದ ಒಡಗೂಡಿನ. ಆ ಚೈತನ್ಯ ಆಭಾಸ ಇಲ್ಲದ ಪ್ರಮಾತ್ರವಾಗಲಿ, ಅಂತಃಕರಣ ಇಂದ್ರಿಯಾದಿಗಳಾಗಲಿ ಯಾರಿಗಾದರೂ ಆ ಯೋಗ್ಯತೆ ನಿರ್ಣಯ ಮಾಡೋದಾಗಲಿ, ಮನಸ್ಸು ಆಕಾರ ಮಾಡ್ಕೊಳ್ಳೋದಾಗಲಿ, ಆ ಆಭಾಸ ಚೈತನ್ಯ ಕೂಡದೇ ಇರುವಾಗ ಮಾಡ್ಕೊಳ್ಳಿ ನೋಡೋಣ. ಅಲ್ಲೇ ನಿದ್ರೆಯೊಳಗೆ ಆಭಾಸ ಜ್ಞಾನ ಇರುವುದಿಲ್ಲ, ತಾನಾಗಿರ್ತಾನ ಅಲ್ಲಿ. ಅವಾಗ ಏನಾದ್ರೂ ವ್ಯವಹಾರ ಐತೆ? ಆತ್ಮನನ್ನ ಅಥವಾ ಆತ್ಮ ಚೈತನ್ಯವನ್ನ ತಪ್ಪಾಗಿ ತಿಳ್ಕೊಂಡದ್ದು ಆಭಾಸ ಅಥವಾ ಅಹಮು. ಆತ್ಮ ಚೈತನ್ಯ ಸ್ವರೂಪವನ್ನ ತಪ್ಪಾಗಿ ತಿಳ್ಕೊಂಡದ್ದು ಆಭಾಸ ಅಥವಾ ಅಹಮು. ಅವಾಗನೇ ವ್ಯವಹಾರ ಐತಿ. ಎಚ್ಚರದೊಳಗಡೆ ಇರ್ಲಿ, ಸ್ವಪ್ನದೊಳಗಡೆ, ಅವಾಗ ವ್ಯವಹಾರ ಐತಿ. ಯಾವಾಗ ಯಥಾರ್ಥವಾಗಿ ತಿಳ್ಕೊಂಡಾಗ ಯಾವ ವ್ಯವಹಾರನೂ ಇಲ್ಲ. ತಾನಾಗಿರ್ತಾನೋದ ತನ್ನದೇ ಆಗಿರುವ ಅನುಭವ. ತಪ್ಪು ತಿಳುವಳಿಕೆಗೆ ಕಾರಣ ಇಲ್ಲ. ಆಕಸ್ಮಿಕ ಅಂತ ಅಲ್ಲೇ ಜೀವನಾರ್ಯರು ಹೇಳ್ಯಾರ. ಇವರು ಸತ್ಯಾನೃತಿ ಮಿತನೀಕೃತ ಮಮೇದಮ್ಮಿದಂ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತ ಇವರು ಹೇಳ್ಯಾರ. ಎರಡು ಒಂದೇನೆ. ಅದಕ್ಕೆ ಯಥಾರ್ಥವಾಗಿ ಅನುಭವ ರೂಪನೇ ಆಗಿರುವುದರಿಂದ ಆತ್ಮನು ಅನುಭವ ರೂಪ ಅನ್ನೋದನ್ನ ಹ್ಯಾಕ್ ಕಂಡುಕೊಂಡ?
ತಿಳ್ಕೊಂಡಿರಿ? ಅನುಭವ, ಆತ್ಮನ ಅನುಭವ ಸಾಧಕರಿಗಾಗಿರ್ಬೇಕಲ್ಲೀಗ. ಅನುಭವ ಅದರೊಳಗ ಅವನ ನಿರಾಕಾರ ನಿರ್ಗುಣ ಈ ಲಕ್ಷಣದಿಂದ ಅವನನ್ನು ಅನುಭವ ಮಾಡ್ಕೊಳಕ್ ಬರುದಿಲ್ಲ ಲಕ್ಷರಿ. ನೀವು ಏನ ಮಾಡಿದ್ರು ಆಭಾಸ ಚೈತನ್ಯನ ಅನುಕರಣೆ ಮಾಡಿಕೊಂಡ ಇವನ ಕ್ರಿಯಾದಿಗಳೆಲ್ಲವೂ ಆತ್ಮಾನುಭವನೇ ಅಂತ ಅನುಭವಕ್ಕೆ ಬರಬೇಕು. ಕೊನೆಗೆ ಹೇಳ್ತದ, ಆ ಅನುಭವದೊಳಗೆ ಗೊತ್ತಾಗ್ತದೆ ನಮಗ ಏನಂತ ನೋಡ. ಅನುಭವಿಗೆ ಆ ಬುದ್ಧಿ ನಿರ್ಣಯಿಸಿರುವಂತ ನಿರ್ಣಯದ ವಸ್ತು ಎರಡು ಅನುಭವ ರೂಪದೊಳಗೆ ನೋಡಲ್ಲಿ. ಆ ಅನುಭವ ರೂಪದೊಳಗೆ ಎರಡು ಬರೀ ಆಭಾಸ ಮಾತ್ರ ಅನುಭವಕ್ಕೆ ಬರ್ತದ. ಅದು ವಿಷಯ ಅಂತ ಆತ್ಮನೊಳಗೆ ವಿಷಯ ವಿಭಾಗ ಇಲ್ಲ. ಆ ಚೈತನ್ಯದೊಳಗೆ ಹಂಗಿಲ್ಲ. ಎಲ್ಲವೂ ಆಭಾಸದಿಂದ ಒಡಗೂಡಿ ಬಂದಿರುವ ಈ ಅನುಭವ ಆತ್ಮನಲ್ಲಿ ಪರ್ಯವಸಾನ ಆದಾಗ ಬರೀ ಆಭಾಸ ಮಾತ್ರ ಅಂತ ಅನುಭವ ಆಗುತ್ತೀ ಆತ್ಮನಲ್ಲಿ. ಅದಕ್ಕವ ಅನುಭವ ರೂಪನೇ ಆಗಿರುವುದರಿಂದ ಬಹಳ ಸೂಕ್ಷ್ಮದ ಅದು ಯಥಾರ್ಥದ ಸ್ವಲ್ಪ ಸಮಾಧಾನ ವೃತ್ತಿಯಿಂದೊಡಗೂಡಿ ನೋಡ್ಕೋಬೇಕಷ್ಟ. ಶಬ್ದ ಬಾಳ ಇಲ್ಲಿ ಆತ್ಮ ಚೈತನ್ಯ, ಅದರ ಆಭಾಸ, ಅಂತಃಕರಣ, ಇವ ಮೂರರೊಳಗೆ ನಡೆಯುವ ಕ್ರಿಯಾ ಕಾರ್ಯಗಳೆಲ್ಲವೂ ಆತ್ಮಾನುಭವನ. ಶಬ್ದ ಬಹಳ ಏನು ಅಪ್ಪಬ್ಬ, ಆ ಶಬ್ದೇನು ಈ ಶಬ್ದೇನು, ಶಬ್ದದ ಗೋಜಿಲ್ಲಿ ಆತ್ಮ ಚೈತನ್ಯ, ಆ ಚೈತನ್ಯದ ಆಭಾಸ, ಅಂತಃಕರಣಾದಿಗಳು ಪರಮಾತ್ಮನ ಮೊದಲು ಮಾಡಿಕೊಂಡು ಇಂದ್ರಿಯ ಪ್ರಪಂಚ ಇದೆಲ್ಲ ಇನ್ನು ಹೊರಗೆ ತೋರುತ್ತಲ್ಲ. ಇದೆಲ್ಲ ಇಷ್ಟು ಬಿಟ್ರೆ ಮತ್ತೇನು ಇಲ್ಲ. ಯಾರಿಗೆ ಸಂಶಯ ಉಳುವಂಗೆ ಯಾವುದೂ ಇಲ್ಲ. ಇವುಗಳ ಕ್ರಿಯಾ ಕಾರ್ಯಗಳೆಲ್ಲವೂ ಆಭಾಸ ರೂಪದಿಂದ ಒಡಗೂಡಿರುವುದು ಪರಮಾತ್ಮವಿಗೂ ಅನುಭವ ಆಗುವುದಿಲ್ಲ, ಕರ್ತೃವಿಗೂ ಅನುಭವ ಆಗುವುದಿಲ್ಲ. ಯಾರಿಗಾಗತ್ತಿದು? ಸಾಕ್ಷಿಗೆ ಅನುಭವ ಆಗತ್ತೆ. ಸಾಕ್ಷಿ ಅನುಭವ ನನಗೆ ಅನುಭವ ಆಗೈತಿ ಅಂತ ಅವ್ನು ಗೊತ್ತಾಗೋದಿಲ್ಲ. ಎಷ್ಟು ಇದ ಸೂಕ್ಷ್ಮ ಇರೋದಿಲ್ಲ. ಅದಕ್ಕೆ ನಮಗ ಆ ಅನುಭವ ನಾವು ಯಾಕಂದ್ರೆ ಪ್ರಮಾತೃವಾಗಿನ ನಾವು ಅನುಭವ ಮಾಡಿರ್ತೀವಿ, ನಮ್ಮ ಸಾಕ್ಷಿನ ಅನುಭವ ಮಾಡಿರ್ತದ. ಆದ್ರೂ ಅದು ಪ್ರಮಾತೃವಿನ ಅನುಭವ ಅಂತ ನಮ್ಮ ಬುದ್ಧಿಯೊಳಗೆ ನಿರ್ಣಯ ಮಾಡ್ಕೊತೀವಿ ನೋಡಿ. ಇದು ದೋಷ ಇಲ್ಲ. ಅನುಭವ ಈ ಪ್ರಮಾತೃಗೂ ಆಗುವುದಿಲ್ಲ, ಮನಬುದ್ಧಿಯಾದಿಗಳಿಗೂ ಆಗುವುದಿಲ್ಲ. ನೀವು ನೋಡ್ಕೊಳ್ರಿ. ಯಾಕಂದ್ರೆ ಒಂದರ ಆಕಾರ ಮನುಷ್ಯ ಆದಾಗ ಇನ್ನೊಂದು ವಸ್ತುವಿನ ಆಕಾರ ಆಗಕ್ಕೆ ಬರುವುದಿಲ್ಲ. ಅದಕ್ಕೆ ಒಂದರ ಆಕಾರ ಆದಾಗ ಇನ್ನೊಂದರ ಆಕಾರ ಆಗಲಿಕ್ಕೆ ಅದಕ್ಕೆ ಬರುವುದಿಲ್ಲ. ಅದನ್ನು ಬುದ್ಧಿ ನಿರ್ಣಯ ಮಾಡಿಕೊಂಡು ಮತ್ತೊಂದು ಶಬ್ದ ಅಥವಾ ವಸ್ತು ರೂಪ ಯಾವ್ದಾದ್ರು ನಾಮ ರೂಪ ಬಂತು ಅಂದ್ರೆ ಅದಕ್ಕೆ ಅನುಸರಿಸಿಕೊಂಡೇ ಅದು ಆಕಾರ ಆಗ್ಬೇಕು. ಮತ್ತೆ ಅಂತಃಕರಣಾದಿಗಳಲ್ಲಿ ಈ ರೂಪ ಇರ್ತದೆ, ಹೀಗಿರ್ತದೆ ಅವ್ರಿಗೆ. ಅದೊಂದು ಪದ್ಧತಿ. ಒಂದು ವಸ್ತುವಿನ ಆಕಾರ ಮಾಡಿಕೊಂಡಾಗ ಇನ್ನೊಂದು ವಸ್ತುವನ್ನ ಅದೇ ಕಾಲದೊಳಗೆ ಅದಕ್ಕೆ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಇದು ಯಾರ ಅನುಭವ?
ಬುದ್ಧಿಯ ಅನುಭವ ಅಥವಾ ಪರಮಾತ್ಮವಿನ ಅನುಭವನ ಇದೆ. ಜರುಗುದು ಅದೇ ಚೈತನ್ಯ ಆಭಾಸದಿಂದೊಡಗೂಡಿನ ಕ್ರಿಯಾಕಾರ್ಯಗಳೆಲ್ಲವೂ ನಡೆದಾಗ ನಮಗ ಅನುಭವ ಆಗಿರ್ತದ. ಒಂದು ವಸ್ತುವಿನ ಆಕಾರ ಆದಾಗ ಇನ್ನೊಂದು ವಸ್ತುವಿನ ಆಕಾರ ಮನಸ್ಸಿಗೆ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಗೊತ್ತಾಗ. ಯಾವ್ದ್ರಿಂದ ಗೊತ್ತಾಗೈತಿ ಅಂತ ನೋಡ್ಕೊಳ್ಳುವ ವ್ಯವಧಾನ ನಮ್ಮಲ್ಲಿ ಮಾಡ್ಕೊಂಡಿಲ್ಲ. ನಮ್ಮ ಆತ್ಮಾನುಭವದೊಳಗನ ಅದ ಅನುಭವ ಸಿದ್ಧ ಆಗಿದೆ. ಉಳಿದದ್ದು ಎಲ್ಲ ಆಭಾಸದಿಂದ ಒಡಗೂಡಿ ವ್ಯವಹಾರ ಮಾಡ್ತಾವ. ಅವುಗಳಿಗೆ ಸ್ವತಂತ್ರತೆ ಇಲ್ಲ. ಈ ಎತ್ತರದ ಪ್ರಮಾತೃ, ಎಚ್ಚರದ ಅಂತಃಕರಣ, ಎಚ್ಚರದ ಇಂದ್ರಿಯ, ಆ ಎಚ್ಚರದೊಳಗಿರುವಂತಹ ಭೌತಿಕ, ದೈವಿಕ, ಆಧ್ಯಾತ್ಮಿಕ ಪ್ರಪಂಚ ಇವು ಎಲ್ಲವನ್ನ ಏಕಕಾಲದೊಳಗನೆ ಬೆಳಗ್ಯಾನಲ್ಲ. ಇದರ ಅನುಭವ ಏಕಕಾಲದೊಳಗನೆ ಆಗೈತೆ ಅವಾಗ. ಇವು ಯಾವಾದ್ರೂ ಏಕಕಾಲದೊಳಗನ ಸಮಗ್ರ ವಸ್ತುಗಳನ್ನ ಯಾವಾದ್ರೂ ಮಾಡ್ಕೊಳಿಕ್ ಬಂದ ಇವು ಅರಿಲಿಕ್ಕೆ ಬಂದತೆ ಇವಕ್ಕ ಆ ಯೋಗ್ಯತೆನೇ ಇಲ್ಲ. ಮತ್ತ ಅನುಭವ ಯಾರಿದು? ಇದು ಎಲ್ಲ ನಮ್ಮ ಆತ್ಮಾನುಭವನ ವಿನಃ ಮತ್ತೊಂದಲ್ಲ. ನಮ್ಮ ಸಾಕ್ಷಿ ಸ್ವರೂಪನೇ ವಿನಃ ಭಿನ್ನ ಅಲ್ಲ ಅಲ್ಲಿದು. ಅದನ್ನು ನಾವು ಭಿನ್ನ ರೂಪದೊಳಗೆ ಮನಬುದ್ಧಿಯಾದಿಗಳ ಅಭಿಮಾನ ಇಟ್ಟುಕೊಂಡು ಏನೇನ ಕಲ್ಪನೆ ಮಾಡ್ಕೋತೀವ್ರಿ ನಾವು. ಅಭಿಮಾನ, ಶಬ್ದದ ಮೇಲೆ ಅಭಿಮಾನ, ವಸ್ತುಗಳ ಮೇಲೆ ಅಭಿಮಾನ, ನಮ್ಮ ಬುದ್ಧಿ ಮೇಲೆ ನಮಗೆ ಅಭಿಮಾನ ಭಾಳ. ಪರಮಾತ್ಮನ ಮೇಲೆ ಅಭಿಮಾನ. ಇಡೀ ಅಕ್ಷರವನ್ನ ನಮ್ಮ ಸಾಕ್ಷಿ ಏಕಕಾಲದೊಳಗೆ ಬೆಳಗ್ಯಾನ. ಪ್ರಮಾತೃ, ಪ್ರಮಾಣ, ಪ್ರಮೇಯ ಅಂದ್ರೆ ಪ್ರಮಾತೃ, ಅಂತಃಕರಣ, ಇಂದ್ರಿಯ, ಪ್ರಾಣ, ಹೊರಗಿರುವಂತ ಪ್ರಪಂಚ, ಆದಿ ಭೌತಿಕ, ದೈವಿಕ, ಆಧ್ಯಾತ್ಮಿಕ. ಇದು ಏಕಕಾಲದೊಳಗನ ಗೋಚರ ಅನುಭವಕ್ಕೆ ಬಂದದು. ಒಂದಾದ ಮೇಲೆ ಒಂದು ಬಂದದು. ಸ್ವಲ್ಪ ನೋಡ್ರಿ ಅನುಭವ ಯಾರಿಗೆ ಬಂದದಿದು. ಎಚ್ಚರಾಗೋದಕ್ಕಿಂತ ಪೂರ್ವದೊಳಗೆ ಈ ಪರಮಾತ್ಮ ಇರಲಿಲ್ಲ. ಎತ್ತರ ಯಾರಿಗೆ ಬರ್ಬೇಕಂಗಾರ ಇವಿಲ್ಲ. ಮೊದ್ಲು ನನಗೆ ಎತ್ತರಾಗೈತಿ ಅಂತ ನಾವೇನೋ ಹೇಳ್ಕೊಂತೇವೆ ಅಭಿಮಾನದಿಂದ. ಅಲ್ಲಿ ಸಾಕ್ಷಿ ಚೈತನ್ಯದ ಇರುವನ್ನ ಮತ್ತೊಂದು ರೂಪದೊಳಗೆ ನೋಡಕತ್ತೀವಲ್ಲೇ. ಅವಂದ ತಿರಳಿದು ಸಾಕ್ಷಿ ಅನುಭವನೇ ಇದು. ಆ ಸಾಕ್ಷಿ ಅನುಭವವನ್ನ ಪರಮಾತ್ಮ ಎಂತಲೂ, ಅಂತಃಕರಣಾದಿಗಳೆಂತಲೂ, ಇಂದ್ರಿಯಗಳೆಂತಲೂ, ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮ ಏಕಕಾಲದೊಳಗನೆ ಬೆಳಗ್ಯಾನ ನೋಡ. ಈ ಮನ ಒಂದ ಪ್ರತ್ಯಯ ಮಾಡಿಕೊಂಡಾಗ ಮತ್ತೊಂದು ಪ್ರತ್ಯಯ ಬರುವುದಿಲ್ಲ. ಆಕಾರ ಆಗುತ್ತಲ್ಲ. ಈಗ ಪುಸ್ತಕದ ಆಕಾರ ಆದಾಗ ಪೆನ್ನಿನ ಆಕಾರ ಆಗಕ್ ಬರುತ್ತೇನ್ರಿ? ಅದು ಪೆನ್ನಿನ ಆಕಾರ ಆದಾಗ ಪುಸ್ತಕದ ಆಕಾರ ಹೋಗಿರ್ತದೆ. ಪುಸ್ತಕದ ಆಕಾರ ಮಾಡ್ಕೊಂಡಾಗ ಪೆನ್ ಇರೋದಿಲ್ಲ. ವಸ್ತುಗಳನ್ನ ಒಂದೊಂದಾಗಿ ಆಕಾರ ಮಾಡ್ಕೊಳ್ಳುತ್ತೆ. ಅದು ಬುದ್ಧಿ ಆಗ ನಿರ್ಣಯ ಮಾಡುತ್ತೆ, ಒಂದೊಂದಾಗಿ ನಿರ್ಣಯ ಮಾಡುತ್ತೆ. ಅದು ಒಂದೊಂದಾಗಿ ನಮ್ಮ ಚಿತ್ತ ಅದನ್ನ ಸಂಸ್ಕಾರದೊಳಗೆ ಹಿಡ್ಕೊಂಡು ಭಾವರೂಪದೊಳಗೆ ಅದನ್ನ ಹಂಗೆ ಹಿಡ್ಕೊಂಡಿರ್ತದ. ಏಕಕಾಲದೊಳಗನೆ ಇದಕ್ಕೆ ಎಲ್ಲವನ್ನ ಅನುಭವ ಮಾಡ್ಕೊಳ್ಳೋದು ಯಾವ್ದಂಗಾದ್ರೆ ಅದಕ್ಕಮ್ಮ ಅನುಭವ ರೂಪಣೆಯಾಗಿರುವುದರಿಂದ ಈ ರೂಪದೊಳಗೆ ನೋಡ್ಕೊಳ್ರಿ. ಇದು ಸಾಕ್ಷಿ ಅನುಭವ. ಅವ ಅನುಭವ ರೂಪನಾಗೇನ ಇದ್ದಾನೆ.
ಮತ್ತೇನು ಅನುಭವ ಮಾಡ್ಕೊಳ್ಳೋದಿರ್ತದ ಉಳಿದಿರ್ತದ? ಅನುಭವ ರೂಪದಿಂದ ಒಳಗೂಡಿ ನಾವ್ ಇದ್ದಾನ, ಅವ ಇರುದ ಹಾಗೆ, ಅವ್ರ ಸ್ವಭಾವನೆ ಹಾಗದ. ಏನ್ ಕಲ್ಪನೆ ಮಾಡ್ಕೊಳ್ಳಿಕ್ ಬರ್ತದೆ ನಾವು? ಅವನನ್ನು ಮತ್ತೊಂದು ಅನುಭವದಿಂದ ಬೆಳಗಿಸಿ ಅರಿತುಕೊಳ್ಳಬೇಕಾದದ್ದೇನೂ ಇಲ್ಲ ಎಂದು ಹಿಂದೆ ಹೇಳಿದ್ದಾಗಿದೆ. ಇನ್ನೂ ಹೇಳ್ಕೊಂಬಂದಾರ. ನಮಗೆ ದೃಢ ಆಗಲಿ, ಗಟ್ಟಿ ಆಗಲಿ, ನಿಶ್ಚಯ ಮಾಡ್ಕೊಳ್ಳಿವರು ಅಂತ ಪುನಃ ಪುನಃ ಹೇಳಿದ್ದಾನೆ. ಹೇಳುದಲ್ಲ, ಯಾರೇನ್ ಹೇಳಿದ್ರು ಅದನ್ನ ಹೇಳುದು. ನೋಡ್ರಿ, ಯಥಾರ್ಥವಾಗಿ ಸಾಧಕರು ಯಥಾರ್ಥ ಅನುಭವ ಹೇಗೈತಿ, ಯಾರದಿದು ಅಂತ ನಮ್ಮನ್ನ ನಾವು ನೋಡಿಕೊಂಡ್ರೆ ಸಾಕು. ಮನ ಅಂತಃಕರಣಾದಿಗಳಿಗೆ ಕಟ್ಟು ಬಿತ್ತು, ಬುದ್ಧಿಗೆ ಕಟ್ಟು ಬಿತ್ತು. ಬುದ್ಧಿಗೆ ಕಟ್ಟು ಬಿದ್ರೆ ಬರೀ ಗುದ್ದಾಟ ಆಗತ್ತೆ ನೋಡ್ರಿ, ಕಲಹ ಪ್ರಾರಂಭ ಆಗ್ತದೆ. ಈ ಅಂತಃಕರಣಾದಿಗಳ ಮಮಕಾರ ಬಿಟ್ಬಿಡಬೇಕು. ಅಂತಃಕರಣ ಬಾಧಿಸುವ ಪರ್ಯಂತರ ಜ್ಞಾನ ಆಗುದಿಲ್ಲ ಅಂತಾನೆ ಹೇಳ್ಕೊಂಬಂತಾರಲ್ಲ. ಜ್ಞಾನಿಗಳಿಗೆ ಅಂತಃಕರಣಾದಿಗಳು ಬಾಧಿಸಿರ್ತಾವು ಅಂತ ಹೇಳ್ಕೊಂಬಂತಾರೆ. ಶ್ರುತಿ ಹೇಳ್ತದೆ, ಪ್ರಮಾಣಶೀಲವಾಗಿ ಹೇಳ್ತದೆ. ಆದ್ರೂ ನಾವು ಬಿಡುದಿಲ್ಲ. ಅದು ನಮ್ಮ ಕರ್ಮ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಸಾಧನ ಅಷ್ಟು ಪರಿಪಕ್ವವಾಗಿ ಮಾಡ್ಕೊಂಡು ಬಂದಿವಿ ನಾವು. ಅಂತಃಕರಣಾದಿಗಳ ವ್ಯಾಮೋಹ ಅದು ಚೈತನ್ಯ ಆಭಾಸ ಮಾತ್ರ ಅಂತ ಗೊತ್ತಿದ್ರು ಅದರ ಮೇಲೆ ಅಭಿಮಾನ ಮಾಡ್ತೇವೆ ನೋಡಿ ನಾವು. ಈ ಅಂಥ ಕರ್ಮ ಇದ್ದಿತ್ತು ನಮ್ದು, ಎಂಥ ಮೌಢ್ಯತನ ಇದ್ದಿತ್ತು. ಮತ್ ನಾವು ಈ ಉತ್ತಮ ಸಾಧಕರಿ ಅವರು ಅಂತ ಹೇಳ್ತಾರ, ನಮ್ಗೆ ಹೇಳ್ತಾರ, ಈ ಉತ್ತಮ ಸಾಧಕರಿ ಅವರು ಅಂತ ಹೇಳ್ತಾರ. ನಮಗರ ಇನ್ನು ಆಭಾಸದಿಂದೊಡಗೂಡಿ ಕ್ರಿಯಾ ಮಾಡುವ ಈ ಅಂತಃಕರಣಾದಿಗಳ ಅಭಿಮಾನ ಹೋಗುವಲ್ಲ. ಸಾಕ್ಷ್ಯಾನುಭವದಲ್ಲಿ ನಿಲ್ಲಕ್ಕಾಗತ್ತೆ ನಮ್ಮಂಥವ್ರಿಗೆ. ಬಹಳ ಸೂಕ್ಷ್ಮವಾಗಿರ್ತದೆ ಇದು. ಹಿಂಗಿದ್ದ ದೃಷ್ಟಿ ಹಿಂಗ್ ಹೊಳೆದ್ರೆ ಸಾಕು ನೋಡ್ರಿ, ನೀವು ಎಂದೆಂದು ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದ್ರೊಳಗನೆ ಇರ್ತೀರಿ. ದೃಷ್ಟಿ ಬದಲು ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಅಭಿಮಾನ ಕಳ್ಸೋದಿಲ್ಲ. ದೃಷ್ಟಿ ಬದಲು ಮಾಡಕ್ ಬರ್ಬೇಕು ನಮಗೆ. ನೋಟ ದೃಷ್ಟಿ ಅಂತ ಇತ್ತಲ್ಲ, ದೃಷ್ಟಿ ಅಂದ್ರೆ ವಿವೇಕ. ಇಲ್ಲಿ ಹಿಂಗಿದ್ದು ವಿವೇಕ ಹಿಂಗ್ ತಿರುಗುತ್ತೆ ಅಂದ್ರೆ ಸಾಕು. ಮತ್ತೇನು ಮಾಡ್ಬೇಕಾದದ್ದಿಲ್ಲ ನೀವು. ಅದನ್ನು ತಿರುಗಿಸ್ಕೊಳ್ಳೋ ಕೆಲಸ ಅಷ್ಟ ತಾನೇ ಬರ್ಕೋಬಹುದು. ಬ್ರಹ್ಮ ಅದನ್ನ ಇವೇನು ವಿಜ್ಞಾನ ರೂಪದಿಂದ ಇವನು ಬಳಸಿಕೊಳ್ಳಕ್ಕೆ ಯಥಾರ್ಥವಾಗಿ ಈ ಅಂತಃಕರಣಾದಿಗಳನ್ನು ವಿಜ್ಞಾನ ರೂಪದಿಂದ ನಮಗೆ ಬಳಸಿಕೊಳ್ಳೋ ಕಲೆ ಗೊತ್ತಾತು ಅಂದ್ರೆ ಹೊರಗೆ ನಿಂತು ಬಿಡ್ತೀರಿ. ಯಾವ ಸಂದೇಹನೂ ಇಲ್ಲ, ಏನೇನೋ ಸಂದೇಹ ಇಲ್ಲ. ನೋ ಡೌಟ್, ಯಾರಿಗೂ ಯಾವ ಸಂದೇಹನೂ ಬರುವುದಿಲ್ಲ, ಯಾವುದು ಉಳಿದಿಲ್ಲ. ಅನುಭವ ಅಷ್ಟೊಂದು ಧಾರಾಢ್ಯವಾಗಿ ನಮ್ಮನ್ನ ಹಿಡ್ಕೊಂಡ್ಬಿಡ್ತಾರೆ. ಅದನ್ನು ಮಾಡಲಿಲ್ಲ ಅಂದ್ರೆ ಅದಾಗುದಿಲ್ಲ. ಅದಕ್ಕೆ ಮತ್ತೊಂದು ಅನುಭವದಿಂದ ಬೆಳಗಿಸಿ ಅರಿತುಕೊಳ್ಳಬೇಕಾದದ್ದೇನು ಇಲ್ಲ ಎಂದು ಹಿಂದೆ ಹೇಳಿದ್ದಾಗಿದೆ. ಎಲ್ಲವನ್ನು ಅರಿಯುವ ಅನುಭವ ರೂಪವೇ ನಾನು ಎಂದು ಅರಿತರೆ ಆಯಿತು. ನೋಡಿ, ಪ್ರಮಾತ್ರನ್ನ ನಾನು ಅಂತ ಕರ್ಕೊಂಡ್ರಿಲ್ಲ. ನಾನು ಅಂದ್ರೆ ಯಾವುದು? ಸಾಕ್ಷಿಗೆ ನಾನು ಅಂತ ಕರ್ಕೊಂಡಾರಿಲ್ಲ. ಪ್ರಮಾತೃ ಕ್ರಿಯಾ ಕಾರ್ಯಗಳನ್ನು ಮಾಡುವ ಚೈತನ್ಯಾಭಾಸದ ನಾನನ್ನ ನಾನಂತ ಕರೆದಿಲ್ಲ, ಲಕ್ಷ್ಯದಲ್ಲಿ. ಎಲ್ಲವನ್ನು ಅರಿಯುವ ಅನುಭವ ರೂಪವೇ ನಾನು ಅಂದ್ರೆ ಸಾಕ್ಷಿ ಎಂದು ಅರಿತರೆ ಆಯಿತು. ಅದೇ ಆತ್ಮನ ಅನುಭವ. ಇದಕ್ಕಿಂತ ಬೇರೆಯಾಗಿ ಮತ್ತೊಂದು ಅನುಭವವಿದೆ ಎಂಬುವುದೇ ಸುಳ್ಳು. ಇದನ್ನು ಹಿಂದೆಯೂ 12ನೇ ಅಧ್ಯಾಯ ಇದೇ ಗ್ರಂಥದೊಳಗೆ 12ನೇ ಅಧ್ಯಾಯ 8ನೇ ಶ್ಲೋಕದೊಳಗೂ ತಿಳಿಸ್ಯಾರ. ಇದ್ರ ಬಗ್ಗೆ ನೆನಪಿರ್ಬೇಕ. ಹೀಗಿದ್ದರೂ ಆತ್ಮನು ಅನುಭವ ಸ್ವರೂಪನು ಎಂದು ನಾವು ಅರಿತುಕೊಂಡಾಗ
ನೋಡಿ ಇಲ್ಲಿ ಕ್ರಿಯಾ ಹೆಂಗ ನಡೀತೈತಿ ಅನ್ನೋದನ್ನ ನಮ್ ಸ್ವಲ್ಪ ಸೂಕ್ಷ್ಮ ಹೇಳ್ತಾರ. ಹೀಗಿದ್ದರೂ ಆತ್ಮನು ಅನುಭವ ಸ್ವರೂಪನು ಎಂದು ನಾವು ಅರಿತುಕೊಂಡಾಗ ಅಂತಃಕರಣದಲ್ಲಿ ಚಿದಾ ಆಭಾಸದಿಂದೊಡಗೂಡಿದ ಒಂದಾನೊಂದು ವೃತ್ತಿಯು ಉಂಟಾಗಬೇಕಷ್ಟೇ. ಅಂತಃಕರಣ ಧರ್ಮ ಅದು. ಯಾವ್ದು ಬಂದ್ರು ಅದನ್ನ ಆಕಾರ ಮಾಡ್ಕೊಳ್ಳೋದು ಅದರ ಧರ್ಮ ಅಲ್ವಾ? ಅವಾಗ ಆ ವೃತ್ತಿ ಅಥವಾ ಪ್ರತ್ಯಯ ಅದು ಉಂಟಾಗಬೇಕಷ್ಟೇ. ಆ ಆಗುಂತುಕ ವಿಕಾರವನ್ನು ಆತ್ಮಾನುಭವ ಎಂದು ವ್ಯವಹರಿಸಿರುವುದುಂಟು. ಆ ಆಗುಂತುಕ ವಿಕಾರವನ್ನು ಆತ್ಮಾನುಭವ ಎಂದು ವ್ಯವಹರಿಸಿರುವುದುಂಟು. ಪ್ರತಿ ಜ್ಞಾನ ಅಂತ ಎಷ್ಟು ವ್ಯವಹಾರ ನಡೆದಿಲ್ಲ ನಮ್ಮಲ್ಲಿ, ಸ್ವಲ್ಪ ತಿಳುವಳಿಕೆ ಎಷ್ಟಾಗಿಲ್ಲ. ಆದರೆ ಆ ವೃತ್ತಿಯು ಘಟಾದಿ ವೃತ್ತಿಗಳಂತೆ ಅನಿತ್ಯವಾಗಿರುತ್ತದೆ. ನೋಡ್ರಿ, ಆತ್ಮನು ಅನುಭವ ಸ್ವರೂಪನು ಎಂದು ನಾವು ಅರಿತುಕೊಂಡಾಗ ಅಂತಃಕರಣದಲ್ಲಿ ಚಿದಾ ಆಭಾಸದಿಂದೊಡಗೂಡಿದ ಒಂದಾನೊಂದು ವೃತ್ತಿಯು ಉಂಟಾಗಬೇಕಷ್ಟೇ. ಉಂಟಾಗತ್ತೇನ್ರಿ? ಲಕ್ಷಣಗಳನ್ನ ಇಟ್ಕೊಂಡವ ನಿರ್ಗುಣ, ನಿರಾಕಾರ, ನಿರವಯವ ಅಂತ ಆತ್ಮಾನುಭವ ಆ ಸ್ವರೂಪದಲ್ಲಿ ಕೂಡ್ಕೊಂಡೈತಿ ಅಂತ ಕಲ್ಪನೆ ಮಾಡ್ಕೊತೀವ ನೋಡ. ಆವಾಗ ನಿರಾಕಾರ ಅಂದ್ರ ಆಕಾಶರಂಗ ಅಂತ ಅಂತಃಕರಣದಾಗ ಆಕಾರ ಮಾಡ. ಅದು ಪ್ರಕಾಶ ರೂಪ ಜ್ಯೋತಿ ಸ್ವರೂಪ ಅಂದ ಜ್ಯೋತಿ ಆಕಾರ ಆಗತ್ತೆ. ಅಂತಃಕರಣ ಬಹಳ ಸೂಕ್ಷ್ಮ ಇರ್ತದ. ಆ ಜ್ಯೋತಿ ಆಗ್ಲಿ, ಆ ಪ್ರಕಾಶ ಆಗ್ಲಿ, ಆಕಾಶ ಆಗ್ಲಿ, ಇವು ಯಾವ ಆತ್ಮ ಅನುಭವ ಅಲ್ಲ, ಆತ್ಮಾನುಭವ ಅಲ್ಲ, ವ್ಯವಹರಿಸುವುದುಂಟು. ಆದರೆ ಆ ವೃತ್ತಿಯು ಘಟಾದಿ ವೃತ್ತಿಗಳಂತೆ ಅನಿತ್ಯವಾಗಿರುತ್ತದೆ. ಸ್ವಲ್ಪ ಇದನ್ನ ಗಮನ ಇಡಿ. ಅಂತಃಕರಣದಿಂದ ಯಾವುದು ಸಿದ್ಧ ಆಗ್ತದೋ ಅದು ಯಾವುದು ಆತ್ಮಾನುಭವ ಅಲ್ಲ ಅಂತ ನಿರ್ಣಯನ. ಯಾಕಂದ್ರದ ಆಭಾಸದಿಂದ ಒಡಗೂಡಿನ ಆಕಾರ ಆಗ್ಬೇಕಲ್ಲ. ಆಭಾಸ ಅಂದ್ರೆ ಏನ? ಪ್ರತಿಬಿಂಬ. ಅದಕ್ಕೆ ಸ್ವಯಂ ವೇದ್ಯತೆ ಇರುವುದಿಲ್ಲ. ಪ್ರತಿಬಿಂಬಕ್ಕ ಈಗ ನಮ್ಮ ಮೇಲೆ ಏನಾದ್ರೆ ಕೆಲಸ ಮಾಡುತ್ತೆ ಅಂದ್ರೆ ಅದ್ರ ಛಾಯ, ಆತ್ಮನ ಛಾಯ ಏನಾದ್ರು ಕೆಲಸ ಮಾಡುತ್ತೆ ಅನ್ನೋದು ನೆರಳು. ಮತ್ತೆ ಯಾವಾಗ ಇದು ಇರುತ್ತೋ ಅವಾಗ ಅದಿದ್ದೇ ಇರ್ತದೆ, ಯಾವಾಗೂ ಇಲ್ದಂಗಾಗೇ ಇಲ್ಲ. ಅದಕ್ಕೆ ವಾಸನಾ ರೂಪದಿಂದ ಇದ್ದುಕೊಂಡು ಬೇಕಾದಾಗ ಮತ್ತೆ ಅನುಭವ ರೂಪವಾದ ವೃತ್ತಿ ರೂಪವನ್ನು ತಳೆಯಬಹುದಾಗಿರುತ್ತದೆ. ಈ ವೃತ್ತಿ ರೂಪಾನುಭವವು ಅನುಭವ ರೂಪನಾದ ಆತ್ಮನಿಗೆ ವಿಷಯವೇ ಆಗಿರುತ್ತದೆ ಎಂಬುದನ್ನು ಮರೆಯಬಾರದು. ಇಲ್ಲೇ ಬುದ್ಧಿ ಮಡಿಕೆ ಅಂತ ನಿರ್ಣಯ ಮಾಡ್ತದೆ. ಆ ಮನಸ್ಸು ಮಡಿಕೆ ಆಕಾರ ಆಗಿರ್ತದೆ. ಮನಸ್ಸು ಮಡಿಕೆ ಅಂತ ಶಬ್ದವನ್ನು ಹೇಳಕ್ಕೆ ಮಡಿಕೆ ಆಕಾರ ಆಗತ್ತೆ. ಆನೆ ಬಂತು, ಆನೆ ಅಂದ್ರೆ ಆನೆ ಆಕಾರ ಆಗತ್ತೆ. ಈ ವೃತ್ತಿ ಏನದವಲ್ಲ, ಆ ಬುದ್ಧಿ ನಿರ್ಣಯ ಮಾಡಿರ್ತಲ್ಲ, ಆ ಬುದ್ಧಿ ಮತ್ತು ಆ ನಿರ್ಣಯ ಮಾಡಿದ ವಸ್ತುಗಳು ಎರಡು ಆತ್ಮಾನುಭವದೊಳಗನ ವಿಷಯ ಆಗಿರ್ತಾವ. ಅವು ಆತ್ಮಾನುಭವದ ವಿಷಯ ರಾಶಿನ ವಿನಃ ಮತ್ತೊಂದಲ್ಲ. ಅಲ್ಲಿ ವಿಷಯ ಅಂತನ್ನುವಾಗ ಮಡಿಕೆ ಆನೆ ಅಂತ ಇರುವುದಿಲ್ಲ, ಅನುಭವ ಆಗಿರ್ತದೆ. ಸಾಕ್ಷಿಯೊಳಗ ಮಡಿಕೆ ಅಂತ ಅನುಭವ ಆಗುದಿಲ್ಲ, ಆನೆ ಅಂತ ಆಗಿರುವುದಿಲ್ಲ. ಇದು ಬಹಳ ಸೂಕ್ಷ್ಮ. ಅಲ್ಲಿ ಭೇದ ಇಲ್ಲ. ಭೇದ ಅಲ್ಲಿ ಏನಂತ
ಅನುಭವ ಬಂದಿರ್ತದ್ರಿ ಅದು. ನೋಡ್ರಿ, ಒಂದ್ ಸ್ವಲ್ಪ ನೋಡ್ಕೊಳ್ರಿ. ಇಲ್ಲಿ ತನಕ ಹೇಳ್ಕೊಂಬಂದ ಅದೇನಂತ ಅನುಭವ, ಈ ಮಡಿಕೆ ಅನ್ನೋದಾಗ್ಲಿ ಅಥವಾ ಆಣೆ ಅನ್ನೋದಾಗ್ಲಿ ಬುದ್ಧಿ ನಿರ್ಣಯ ಮಾಡಿದಾಗ ಅನುಭವಕ್ಕೆ ಬರ್ತಾವ. ಏನಂತ ಆತ್ಮಾನುಭವದೊಳಗೆ ಏನಂತ ಅನುಭವಕ್ಕೆ ಬರ್ತತಿ ಅಂತ ಇದನ್ನ ಗೊತ್ತು ಮಾಡ್ಕೊಂಡ್ರೆ ನೋಡ್ರಿ. ಅದಕ್ಕೆ ಇದನ್ನ ಮತ್ತೆ ನಾಳಿನ ದಿವಸ ಇದೇ ವಿಷಯ 196 ಶ್ಲೋಕದೊಳಗೆ ಅದನ್ನ ಉತ್ತರ ಹೇಳ್ತಾರ. ನಾಳಿನ ದಿವಸ ಮತ್ತೆ ಅದನ್ನು ವಿವೇಕ ಮಾಡೋಣ ಅಂತ ಹೇಳಿ 4 ಪುಷ್ಪಾದಿಗಳನ್ನು ಶುದ್ಧಗುರು ಚರಣ ಕಲ್ಪಿಸಿ ಇವತ್ತಿನ ಉಪನ್ಯಾಸ ವಿದಾಯ ಹೋಗ್ತೀನಿ. ಹರಿ ಓಂ ತತ್ಸತ್.